ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉದಯ್ ಪ್ರಸನ್ನ ಅಂತ. ಆ್ಯಕ್ಚುಲಿ ಮೊದಲಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಸಾರಿ ಕೇಳ್ತೀನಿ, ಸ್ವಲ್ಪ ಲೇಟ್ ಆಗೋಯ್ತು. ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಬಂದಿರತಕ್ಕಂಥ ಎಲ್ಲ ಗೆಸ್ಟಿಗೆ, ಇಲ್ಲಿ ಕೂತಿರತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಆ್ಯಕ್ಚುಲಿ ಇದು ಮೂವಿ ಬಂದು ಆರ್ ಕಂಟೆಂಟು. ನಾನು ಇದಕ್ಕಿಂತ ಮುಂಚೆ ಒಂದು ಮಹಿಷಾಸುರ ಅಂತ ಹೇಳ್ಬಿಟ್ಟು ಒಂದು ಮೂವಿ ಮಾಡಿದ್ದೆ. ಅದು ಜನವರಿ 8ನೇ ತಾರೀಕು ನರ್ತಕಿನಲ್ಲಿ ರಿಲೀಸ್ ಮಾಡಿದೆ 2021 ಸೊ ಇದು ನನ್ನ ಪರಿಚಯ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಹಾರರ್ ಕಂಟೆಂಟು. ಮಗು ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಆಮೇಲೆ ಇವರು ರಂಜಿತಾ ಅಂತ ಹೇಳ್ಬಿಟ್ಟು, ಇವರು ರಾಜ್ನಂದು, ಅವರು ಕೊರಿಯೋಗ್ರಾಫರು. ಆಮೇಲೆ ನಮ್ಮ ಗುರುಗಳು ಇದ್ದಾರೆ, ಇವ್ರ ಆಶೀರ್ವಾದನೂ ಇದೆ. ಇಲ್ಲೇ ನಾವು ಇವಾಗ ಸ್ಕ್ರಿಪ್ಟ್ ಪೂಜೆ ಮಾಡಿದ್ರೆ, ಈಗ ಟೈಟಲ್ ಲಾಂಚ್ ಮಾಡಿ, ಇವತ್ತು ಮಗುದು ಬರ್ತಡೇ ಆಗಿರೋದ್ರಿಂದ ಒಂದು ಟೈಟಲ್ ಲಾಂಚ್ ಮಾಡಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಗಣಪತಿ ಹಬ್ಬಕ್ಕೆ ಶೂಟಿಂಗು ಟೇಕಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಿ. ಮೇಯ್ನ್ ಲೀಡ್ ರೋಲ್ ಆಗಿ ಶ್ರುತಿ ಮೇಡಮ್ ಹತ್ರ ಮಾತಾಡಬೇಕು ಅಂತ ಇದ್ದೀನಿ. ಅಂದರೆ ತಾಯಿ ಮತ್ತು ಮಗು ಮತ್ತು 4-5 ಜನದ ಜೊತೆಯಲ್ಲಿ ಇದು ಪ್ಲೇ ಆಗುತ್ತೆ. ಫುಲ್ಲು ಒಂದೇ ಮನೆಯಲ್ಲಿ ನಡೆಯುವಂಥ ಹಾರರ್ ಸಬ್ಜೆಕ್ಟ್ ಇದು. ಬ್ಯಾಂಗ್ಳೂರೇ ಎಲ್ಲ, ಟೋಟಲ್ ಎಲ್ಲ ಬ್ಯಾಂಗ್ಳೂರಲ್ಲೇ ಶೂಟಿಂಗ್ ಮಾಡ್ತಾರೆ. ಶ್ರುತಿ ಮೇಡಮ್ ಬಿಟ್ಟು ಬೇರೆ ಅಂದ್ರೆ ಅವ್ರ ಹತ್ರ ಇನ್ನೂ ಮಾತಾಡಿಲ್ಲ. ನನ್ನ ಮೈಂಡಲ್ಲಿ ಇರೋದು ಅವರೇ, ತಾಯಿ. ಆಮೇಲೆ ಇವ್ರು ಇರ್ತಾರೆ, ಆಮೇಲೆ ಇವ್ರು ಇರ್ತಾರೆ, ಅಷ್ಟೇ. ಮೇಯ್ನ್ ಬಂದು ಶ್ರುತಿ ಮೇಡಮ್. ನಾವೆಲ್ಲ ಎಂಟರ್ಟೈನ್ಮೆಂಟ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಮೆಸೇಜ್ ಇರುತ್ತೆ, ಎಲ್ಲವೂ ಎಲ್ಲ ಮಿಕ್ಸ್ ಮಸಾಲ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಕಂಟೆಂಟ್. ಟೈಟ್ಲು ಇವಾಗ ಲಾಂಚ್ ಮಾಡ್ತೀರಿ. ಟೈಟ್ಲು ಬಂದು ಐರಾ ಅಂತ ಹೇಳ್ಬಿಟ್ಟು. ಮಗು ನೇಮ್ ಅದು. ಮಗು ನೇಮ್. ಹೌದೌದು. ಮೇನ್ ಮೇಡಮೇ ಇರ್ತಾರಲ್ವ, ಶ್ರುತಿ ಮೇಡಮ್. ಇನ್ನೂ ಮಾತಾಡಿಲ್ಲ, ಅವ್ರಿಗೆ ಹೋಗಿ ಕತೆ ಒಪ್ಪಿಸಿ ಮಾತಾಡಬೇಕು. ಯಾಕಂದ್ರೆ ಇವಾಗ ಅದೇ ಇವರು ಶ್ರುತಿ ಮೇಡಮ್ ಇರ್ತಾರೆ, ನಾವು ಇರ್ತೀರಿ 4-5 ಜನ. ಆಮೇಲೆ ಅಲ್ಲ ಕರೆಕ್ಟ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದು. ಪರವಾಗಿಲ್ಲ, ಒಪ್ಕೊಂಡಿಲ್ಲ ಅಂದ್ರೆ ಬೇರೆ ಇದಾರಲ್ಲ, ಕನ್ನಡ ಚಿತ್ರರಂಗ ಸುಮಾರು ಜನ ಇದ್ದಾರಲ್ವ. ಆಮೇಲೆ ಸಂತೋಷ್ ಬೆಟಗೆರೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಆರ್ಟಿಸ್ಟ್ ಇದ್ದಾರೆ, ಅವರು ಮೇನ್ ಲೀಡ್ ರೋಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಹಾರರ್ ಸ್ಟೋರಿ ಏನಕ್ಕೆ ಅಂದ್ರೆ, ನಾನು ಇದಕ್ಕಿಂತ ಮುಂಚೆ ಮಾಡಿದ್ದು ಅದು ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್. ಅದು ಕ್ರೈಮ್ ಇತ್ತು, ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಕತೆ ಅದು. ಸೊ ಅದಾದ್ಮೇಲೆ ಸುಮಾರು ಸ್ಕ್ರಿಪ್ಟ್ಗಳೆಲ್ಲ ಮಾಡ್ಕೊಂಡೆ ಅಲ್ಲಿಂದ ಇಲ್ಲಿವರೆಗೂ. ಇದನ್ನ ಸ್ವಲ್ಪ ಟೇಕಪ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಆಮೇಲೆ ಇನ್ನೊಂದೇನಂದ್ರೆ, ಮಗು ಜೊತೆ ನಾನು ಆಕ್ಟಿಂಗ್ ಮಾಡಿದ್ದೆ. ಸೊ ಮಗು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಮಗುನೇ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಮಗು ಮತ್ತೆ ನಾನು ಆಕ್ಟಿಂಗ್ ಮಾಡಿದ್ದೆ ಒಂದು ಸಿನಿಮಾನಲ್ಲಿ. ಸೊ ಹಾಗಾಗಿ ಆರ್ ಕಂಟೆಂಟೇ ಇರಲಿ, ಆಮೇಲೆ ಆ ಕತೆಗೆ ಸೂಟ್ ಆಗುತ್ತೆ ಮಗು, ಆಮೇಲೆ ಮೇಡಮ್ ಇರ್ತಾರೆ. ಸೊ ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ. ಜೊತೆ ಒಂದು ಫಿಲಂ ಮಾಡಿದ್ದೆ. ಆ ಫಿಲಂ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಡೈರೆಕ್ಟರ್ ಸರ್ ಒಂದು ಮೇನ್ ಆಕ್ಟಿಂಗ್ ಲೀಡ್ ಇದೆ, ಅದರಲ್ಲಿ ಬಾ ಅಂದ್ರು. ಓಕೆ ಅಂದೆ. ಏನು ಓದ್ತಾ ಇದ್ದೀರಾ? 6th ಸ್ಕೂಲಲ್ಲೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಾ ಶೂಟಿಂಗ್ ಎಲ್ಲ? ಓಕೆ. ಹಾರರ್ ಸ್ಟೋರಿ ಅಂದ್ರೆ ಭಯ ಇರುತ್ತೆ ಮಕ್ಕಳಿಗೆ. ನಿಮಗೆ ಭಯ ಇದೆಯಾ? ಅದ್ರ ಬಗ್ಗೆ ಟ್ರೈನಿಂಗ್ ಏನಾದ್ರು ತಗೊಂಡಿದ್ಯಾ? ಹೇಗೆ? ಇಲ್ಲ, ಭಯ ಇಲ್ಲ. ಟ್ರೈನಿಂಗ್ ಏನಾದ್ರು ಆಗಿದೆಯಾ ಸ್ಕೂಲಲ್ಲಿ? ಆಕ್ಟಿಂಗ್ ಕೋರ್ಸ್ ಏನಾದ್ರು ತಗೊಂಡಿಲ್ಲ? ಇಲ್ಲ, ತಗೊಂಡಿದ್ದೇನೆ ಆಕ್ಟಿಂಗ್ ಕೋರ್ಸ್. ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದ್ದೀರಾ? ರೋನಿ. ರೋನಿ ಸಿನಿಮಾದಲ್ಲಿ ಮಾಡಿದ್ರಾ? ಆಕ್ಚುಲಿ ರೋನಿ ಸಿನಿಮಾನಲ್ಲೇ ಆಕ್ಟಿಂಗ್ ಮಾಡಿದ್ದು. ಸೊ ಹಾಗಾಗಿ ಸ್ಕ್ರಿಪ್ಟ್ ನೀವು ಕೇಳಿದೀಯಾ? ಸ್ಕ್ರಿಪ್ಟ್ ಇಲ್ಲ. ಕತೆ ಕೇಳಿ ಹೇಳಿಲ್ಲ ಇನ್ನು? ಇಲ್ಲ, ಹೇಳಿದೀವಿ. ಒನ್ ಲೈನ್ ಹೇಳಿದೀನಿ ಅಷ್ಟೇ, ಫುಲ್ ಸ್ಟೋರಿ ಏನು ಹೇಳಿಲ್ಲ. ಹೇಳಿದೀನಿ. ಒಪ್ಸಕ್ ಕಷ್ಟ ಆಯ್ತಾ ಹೇಗೆ? ಆ ಥರ ಏನಿಲ್ಲ. ಒಂದು 2 months ಇಂದಾನು ಹೇಳ್ಕೊಂಡು ಬರ್ತಾ ಇದ್ದೆ. ಹಂಗಾಗಿ ಆಯ್ತು ಮಾಡಿಸಿ ಅಂತ ಹೇಳಿದ್ರು. ಇವ್ರು ಯಾವ ಲೀಡ್ ಆಕ್ಟರ್? ಇವ್ರು ರಂಜಿತಾ ಅಂತ ಹೇಳ್ಬಿಟ್ಟು. ಇವರು ಇರ್ತಾರೆ. ಹಾಯ್, ನಮಸ್ಕಾರ. ನನ್ನ ಹೆಸರು ರಂಜಿತಾ ಅಂದ್ಬಿಟ್ಟು. ನಂದು ಇದು ಮೊದಲನೇ ಮೂವಿ. ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೂವಿಗಳಲ್ಲಿ. ಇದ್ರಲ್ಲೂ ಕ್ಯಾರೆಕ್ಟರ್ ಅಂತೆ. ನಿಮ್ಮ ಪಾತ್ರ ಏನು ಅಂತ ಹೇಳಿದಾರಾ? ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ದಾರೆ. ಇನ್ನು ಹಾರರ್ ಕಾನ್ಸೆಪ್ಟು. ಪಾತ್ರ ಅಂದ್ರೆ ಇದು 4-5 ಜನದ ಮೇಲೆ ಟ್ರಾವೆಲ್ ಆಗುತ್ತೆ, ಒಂದೇ ಮನೇಲಿ ನಡೆಯುತ್ತಲ್ವಾ. ಹಂಗಾಗಿ ಪರ್ಟಿಕ್ಯುಲರ್ ನೀವು ಇಂಥ ಪಾತ್ರನೇ ಅಂತ ನಾವು ಏನು ಹೇಳಿ ಕಂಟೆಂಟ್ ಹೇಳಿದ್ದೇನೆ ಅಷ್ಟೇ. ಬೇಬಿ ಕ್ಯಾರೆಕ್ಟರ್ ಸಂಬಂಧ ಇದೆಯಾ ನಿಮ್ಗೆ ಏನಾದ್ರು? ಇದು ಇವ್ರಿಗಿರುತ್ತೆ. ಹೌದು, ಮೇನ್ ಯಾರು ಇಲ್ಲ
ಟೋಟಲ್ ಫಸ್ಟ್ ಇಂದ ಕ್ಲೈಮ್ಯಾಕ್ಸ್ ವರ್ಗು, ಬಿಗಿನಿಂಗ್ ಇಂದ ಕ್ಲೈಮ್ಯಾಕ್ಸ್ ವರ್ಗು ಮಗು ಇರುತ್ತೆ. ಮತ್ತೆ ಮೇಡಮ್ ಇರ್ತಾರೆ, ಇವ್ರು ಇರ್ತಾರೆ, ಸರಿ ಇರ್ತಾರೆ. ಆಮೇಲೆ ಸಂತೋಷ್ ಬೆಟಗೇರಿ ಅಂತ ಹೇಳ್ಬಿಟ್ಟು ಅವ್ರು 9ನೇ ಅದ್ಭುತ ಮೂವಿ ಮಾಡಿದ್ರು, ಅವ್ರು ಇರ್ತಾರೆ. ನನ್ನ ಕಸಿನ್ ಪ್ರೊಡ್ಯೂಸರ್. ನಿಭಾಯಿಸ್ಬೇಕಲ್ವಾ, ಏನಾದ್ರು ಒಂದು ಮಾಡ್ಬೇಕು ಅಂದ್ರೆ, ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಎಲ್ಲವನ್ನೂ ನಿಭಾಯಿಸ್ಬೇಕಲ್ವಾ. ಡೈರೆಕ್ಟರ್ ಎಲ್ಲವನ್ನೂ ನಿಭಾಯಿಸ್ಬೇಕಲ್ವಾ. ಹಾಗಾಗಿ ನಿಭಾಯಿಸ್ಬೇಕು. ಸಲಹೆ ಏನಂದ್ರೆ ಇತ್ತೀಚೆಗೆ ಸಿನಿಮಾ ಗೆಲ್ತಾ ಇರೋದು RR ಥ್ರಿಲ್ಲಿಂಗ್ ಸಿನಿಮಾಗಳೇ. ಒಳ್ಳೆ ಸ್ಕ್ರಿಪ್ಟ್ ಅಂತ ಅಂತಂದ್ರೆ ಯಾರಾದ್ರು ಸ್ಟಾರ್ ಕಾಸ್ಟ್ ಅಂತ ತಗೊಂಡ್ರೆ ಸಿನಿಮಾ ಈಗ ಗೊತ್ತಿದೆ ನಿಮ್ಗೆ, ಸಹಜವಾಗಿ ಗೊತ್ತಿದೆ ಸಿನಿಮಾ ಯಾವ ಪರಿಸ್ಥಿತಿ ಇದೆ. ಹೌದು. ಅದೇ ನಮ್ಮ ಕಡೆಯಿಂದ ಒಂದು ಸಜೆಷನ್ ಅಂದ್ರೆ ಒಂದು ಸ್ಕ್ರಿಪ್ಟ್ ನ ಚೆನ್ನಾಗಿ ಮಾಡ್ಕೊಡಿ, Thank you. ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಕನ್ನಡ ಹೊಸ ನಿರ್ದೇಶಕರು ಬೇಕು ಅನ್ನೋ ನಮ್ಮ ಇಲ್ಲ, ಥ್ಯಾಂಕ್ ಯು. ನೀವು ನಿಮ್ಮ ಸಲಹೆನ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಬಟ್ ಏನಂದ್ರೆ ಅದೇ ಸ್ಟಾರ್ ಕ್ಯಾಸ್ಟ್ ಹಾಕೊಂಡೆ ಸಿನಿಮಾ ಮಾಡಬೇಕು, ಸಿನಿಮಾ ಸ್ಟಾರ್ ಕ್ಯಾಸ್ಟ್ ಹಾಕೊಂಡ್ರೆ ಸಿನಿಮಾ ಗೆಲ್ಲುತ್ತೆ ಅಂತ ಏನಿಲ್ಲ. ನೀವು ನೋಡಿದ್ರ ಆಕ್ಚುಲಿ ತೀರ್ಥ ರೂಪ ತಂದೆಯವರಿಗೆ ಮತ್ತೆ ಇನ್ನೂ ಕೆಲವೊಂದಷ್ಟು ಸಿನಿಮಾಗಳೆಲ್ಲ ಹಿಟ್ ಆಯ್ತು. ಅಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ಸಕ್ಸಸ್ ಆಯ್ತು. ಎಲ್ಲ ಸಿಂಗಲ್ ಥಿಯೇಟರ್ ಅಲ್ಲಿ ಆಡಿಯನ್ಸ್ ಬರ್ತಿಲ್ಲ, ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ಸುಮಾರು ಸಿನಿಮಾಗಳು ಹಿಟ್ ಆಗಿದೆ. ಸೊ ಹಾಗಾಗಿ ಇದನ್ನ ಸ್ಟಾರ್ ಕ್ಯಾಸ್ಟ್ ಬಿಟ್ಟು ನಾವು ಏನಾದ್ರೂ ಒಂದು ಮಾಡ್ಬೇಕು ಅಂದ್ರೆ, ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದಕ್ಕಿಂತ ಕತೆ ಹಂಗೆ ಇದೆ ಇದು, ಹಂಗಾಗಿ ಅಷ್ಟೇ. ಸಿನಿಮಾದಲ್ಲಿ ಸಾಂಗ್ಸ್ ಏನಾದ್ರು ಹಾ, 2 ಸಾಂಗ್. ಟೆಕ್ನಿಷಿಯನ್ ಆಕ್ಚುಲಿ ಸಂಗೀತ್ ರಾಜ್ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್, ಕಣ್ಣೂರು ರಾಜಣ್ಣ ಅಂತ ಅಂದ್ಬಿಟ್ಟು ಅವ್ರ ತಂದೆ ಒಂದು 75 ಮೂವಿಗೆ ಮ್ಯೂಸಿಕ್ ಮಾಡಿದ್ದಾರೆ. ಅವರು ಕೇರಳ ಚಿತ್ರಮೆಲ್ಲ ಮಾಡಿದ್ದಾರೆ ಅವ್ರ ತಂದೆ. ಅವ್ರ ಜೊತೆ ಅವರು ವರ್ಕ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್. ಅಂದ್ರೆ ತರಾತುರಿನಲ್ಲಿ ಅರ್ಜೆಂಟಲ್ಲಿ ಆಯ್ತು. ನೆಕ್ಸ್ಟ್ ಗಣಪತಿ ಹಬ್ಬಕ್ಕೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀರಲ್ಲ, ಮೂರ್ತಿಗೆ, ಅವಾಗ ಎಲ್ಲರೂ ಇರ್ತಾರೆ. ಮಗು ಬರ್ತಡೇ ಬೇರೆ ಇತ್ತಲ್ವಾ, ಸೊ ಹಾಗಾಗಿ ಟೈಟಲ್ ಲಾಂಚ್ ಮಾಡಿ ಕೇಕ್ ಕಟಿಂಗ್ ಮಾಡೋಣ ಅಂತ ಅಷ್ಟೇ. ಓಕೆ, ಆಲ್ ದ ಬೆಸ್ಟ್.